ನಂದು ಉದಯ ಹೃದಯದ ಜ್ವಾಲೆ ಭಾಗ 7. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎವ್ರಿಬಡಿ. ಸಮೀಕ್ಷಾ ಅವಳನ್ನು ನೋಡಿ ಅಣ್ಣ ಅಗಸ್ತ್ಯ ಈಗೇನು ಮಾಡಿದ್ದ ಅಂತ ಕೇಳಿದ್ಲು. ಆಗ ಸಮೀಕ್ಷಾ ಏನೋ ಅರಿತುಕೊಂಡಿದ್ದಾಗಂತೆ ಶಾರ್ವರಿಗೆ, ಓ ದೇವ್ರೇ, ಅಗಸ್ತ್ಯ ಅಣ್ಣ ಇನ್ನೂ ನನಗೆ ವಿಷಯ ಮಾಡಿಲ್ಲ ಅಂತ ಹೇಳಬೇಡ ಅಂತ ಅಂದ್ಲು. ಇದನ್ನು ಕೇಳಿದ ಶಾರ್ವರಿ ಇನ್ನಷ್ಟು ಕರುಣಾಜನಕ ಮುಖವನ್ನು ತೋರಿಸ್ತಾ ಸಮೀಕ್ಷಾ ತಲೆಗೆ ಒಡೆದುಕೊಳ್ಳುತ್ತಾ, ಓ ದೇವ್ರೆ, ಅಗಸ್ತ್ಯ ಅಣ್ಣನ ಬಗ್ಗೆ ನಾನು ಏನು ಮಾಡಬೇಕು, ಅವನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ ಆಗ್ತಾಯಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ಲು. ಶಾರ್ವರಿ ಕೂಡ ಮುಖ ಗಂಟು ಹಾಕ್ಕೊಂಡು, ನನಗೂ ಅರ್ಥ ಆಗ್ತಿಲ್ಲ, ಅವ್ನ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದಾನೆ ಅಂತ ನಾನು ಒಪ್ತೀನಿ. ಆದರೆ ಅವನು ನನ್ನ ಹುಟ್ಟುಹಬ್ಬಕ್ಕೆ ಒಂದು ಮೆಸೇಜ್ ಕಳಿಸುವ ಮೂಲಕ ಅಥವಾ ನನಗೆ ಕರೆ ಮಾಡುವ ಮೂಲಕ ವಿಶ್ ಮಾಡುವಷ್ಟು ಬ್ಯುಸಿ ಯಾಕೆ? ಈಗ ಅವನಿಗೆ ನನ್ನ ಹುಟ್ಟುಹಬ್ಬ ನೆನಪಿಲ್ಲ ಅಂತ ಹೇಳಬೇಡಿ, ಅವನಿಗೆ ನನ್ನ ಹುಟ್ಟುಹಬ್ಬ ನೆನಪಿದೆ ಅಲ್ವಾ ಅಂದ್ಲು. ಸಮೀಕ್ಷಾ ಕೂಡ ಸ್ವಲ್ಪ ಗೊಂದಲಕ್ಕೊಳಗಾಗಿ, ಇದು ನಾನು ನಿನ್ನ ಹುಟ್ಟುಹಬ್ಬದ ಕಥೆಯನ್ನು ಎಲ್ಲೆಡೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲೆಡೆ ಪೋಸ್ಟ್ ಮಾಡಿರೋದ್ರಿಂದ ಅದು ಹಾಗೆ ಇರೋಕ್ಕೆ ಸಾಧ್ಯ ಇಲ್ಲ. ಅಣ್ಣ ಅದನ್ನು ಎಲ್ಲೋ ಒಂದು ಕಡೆ ಖಂಡಿತ ನೋಡಿರಬೇಕು. ಇಂದು ಬೆಳಗ್ಗೆ ಅವನು ಕೆಲಸಕ್ಕೆ ಹೋಗಿದ್ನ, ಪ್ರಜ್ವಲ್ ಕೂಡ ಅಲ್ಲಿಗೆ ಹೋಗ್ತಿದ್ದಾನೆ ಅಂತ ನಾನು ಭಾವಿಸ್ತೀನಿ. ಅದರಿಂದ ಅವನು ಖಂಡಿತವಾಗಿಯೂ ತಿಳಿದಿರಲೇಬೇಕಲ್ವಾ ಅಂತ ಹೇಳಿದ್ಲು. ಶಾರ್ವರಿ ಕಣ್ಣೀರಿನ ಮುಖ ಮಾಡಿ, ಆದರೆ ಅವನು ಇನ್ನೂ ನನಗೆ ವಿಷಯ ಮಾಡಿಲ್ಲ. ನಿನ್ನ ಅಣ್ಣ ನಿಜವಾಗಿಯೂ ಕೋಪಗೊಂಡಿದ್ದಾನೆ ಸಮೀಕ್ಷಾ. ಹಾಗಾದರೆ ಅವನು ಹುಟ್ಟುವ ಮೊದಲು ನಿಮ್ಮ ತಾಯಿ ಏನು ತಿಂದಿದ್ರು? ಅವರೇನಾದರೂ ಹಾಗಲಕಾಯಿ ಅಥವಾ ಬೇವಿನಕಾಯಿ, ಬೇವಿನ ಸೊಪ್ಪು ಏನಾದರೂ ತಿಂದಿದ್ರಾ ಅಂತ ಕೇಳಿದ್ಲು. ಸಮೀಕ್ಷಾ ಇದನ್ನು ಕೇಳಿ ನಗಲು ಪ್ರಾರಂಭಿಸ್ತಾಳೆ. ಹಾಗೇನಿಲ್ಲ ಕಣೆ, ನಿಜವಾಗಿಯೂ ಅಗಸ್ತ್ಯ ನನ್ನನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನನ್ನ ನಂಬು. ಹೌದು, ಅವ್ರ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ, ಅದಕ್ಕಾಗಿ ಅವರಿಗೆ ಏನೂ ತಿಳಿದಿಲ್ಲ ಅನಿಸುತ್ತೆ. ಅಕಸ್ಮಾತ್ ಅವರಿಗೆ ಏನಾದರೂ ಟೆನ್ಷನ್ ಇರ್ಬೋದಲ್ವಾ? ಈ ಬಾರಿ ಅವನು ನಿನ್ನ ಹುಟ್ಟುಹಬ್ಬವನ್ನು ಮರೆತಿದ್ದಾನೆ. ಮುಂದಿನ ಬಾರಿ ಅವನು ನಿನ್ನ ಹುಟ್ಟುಹಬ್ಬವನ್ನೇ ಮರೆತರೆ, ನನ್ನ ಹುಟ್ಟುಹಬ್ಬವನ್ನೇ ಮರೆತರೆ ಹೇಗೆ ಅಂತ ಭಯ ಆಗ್ತಾಯಿದೆ. ಹಾಗೆ ಮಾಡಿದರೆ ನಾನು ಮನೆಯಿಂದ ಹೋಗ್ತೀನಿ. ನಾನು ನಿನಗೆ ಸತ್ಯ ಹೇಳ್ತಿದ್ದೇನೆ. ಸಮೀಕ್ಷಾಳ ಮಾತುಗಳನ್ನು ಕೇಳಿದ ಶಾರ್ವರಿಗೆ ಸ್ವಲ್ಪ ಕುತೂಹಲ ಉಕ್ಕಿ, ನೀನು ಎಲ್ಲಿಗೆ ಓಡೋಗ್ತೀಯಾ, ಯಾರ ಜೊತೆ ಓಡೋಗ್ತೀಯಾ ಅಂತ ಕೇಳಿದ್ಲು. ಸಮೀಕ್ಷಾ ಕಣ್ಣುಗಳನ್ನು ತಿರುಗಿಸುತ್ತಾ, ಶಾರ್ವರಿ, ನೀನು ಏನು ಹೇಳಬೇಕಂತ ಬಯಸ್ತಿದೀಯಾ ಅಂದ್ಲು. ಶಾರ್ವರಿ ಸಮೀಕ್ಷಾಳನ್ನು ಸ್ವಲ್ಪ ಅನುಮಾನಾಸ್ಪದವಾಗಿ ನೋಟದಿಂದ ನೋಡುತ್ತಾ, ಯಾಕೆಂದು ನನಗೆ ಗೊತ್ತಿಲ್ಲ, ಆದರೆ ನೀನೀಗ ಒಂಟಿಯಾಗಿಲ್ಲ ಅಂತ ನನಗೆ ಬಹುಶಃ ಅನ್ನಿಸ್ತಾ ಇದೆ. ನೀನು ಜೀವನದಲ್ಲಿ ನೀನು ಮಾತನಾಡದ ಯಾರೋ ಒಬ್ಬ ಇದ್ದಾನೆ, ನನಗೆ ಗೊತ್ತಿಲ್ಲದೆ ಇರೋವಂಥ ಸೀಕ್ರೆಟ್ ವ್ಯಕ್ತಿ ಅಂತ ಅಂದ್ಲು. ಇದನ್ನು ಕೇಳಿದ ಸಮೀಕ್ಷಾ ತುಂಬ ಮುಜುಗರಕ್ಕೊಳಗಾಗಿ, ಅದು ಹಾಗಲ್ಲ, ನೀನು ಯಾವುದೇ ಕಾರಣ ಇಲ್ಲದೆ ಹೀಗೆ ಭಾವಿಸೋದು ತಪ್ಪು. ಕಣ್ಣಿನ ಸಂಪರ್ಕವನ್ನು ತಪ್ಪಿಸೋಕೆ ಪ್ರಾರಂಭಿಸ್ತಾಳೆ. ಇದನ್ನು ಕೇಳಿದ ಶಾರ್ವರಿ ಹುಬ್ಬುಗಳನ್ನು ಮೇಲಕ್ಕೆತ್ತಿ, ಸರಿ, ಆದರೆ ನಿನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ಬೇರೆಯೇ ಹೇಳ್ತಿದೆ. ಕೆಲವೊಮ್ಮೆ ನಿನ್ನ ಸ್ಟೋರಿ ಮತ್ತು ಸ್ಟೇಟಸ್ ನೋಡಿದ ನಂತರ ನನಗೆ ನಿನ್ನ ಬಗ್ಗೆ ಅನುಮಾನ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀನು ಒಂದು ರೀತಿಯ ಡ್ರೆಸ್ಗಳನ್ನು ಧರಿಸಿ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು, ಪ್ರೀತಿ ಬಗ್ಗೆ ಕವನಗಳನ್ನು ಬರೀತಾ ಇರೋವಂಥದ್ದು, ಇದೆಲ್ಲವನ್ನು ನಿನ್ನನ್ನು ಅನುಮಾನಿಸುವಂತೆ ಮಾಡ್ತಾ ಇದೆ ನೋಡು. ನಾನು ನಿನ್ನ ಆತ್ಮೀಯ ಸ್ನೇಹಿತೆ. ನನ್ನ ಸಂಬಂಧದಿಂದ ದೂರವಿಟ್ಟಿದ್ರೆ, ಅದರ ಬಗ್ಗೆ ನನಗೆ ಹೇಳ್ದಿದ್ರೆ, ನಾನು ನಿನಗೆ ಹೇಳ್ತಿದ್ದೇನೆ, ನಿನ್ನ ಕಾಲುಗಳನ್ನು ಮುರಿಯುವ ಮೊದಲ ವ್ಯಕ್ತಿ ನಾನೇ ಆಗಿರ್ತೀನಿ ಅಂತ. ಶಾರ್ವರಿಯ ಮಾತುಗಳು ಕೇಳಿದ ಸಮೀಕ್ಷಾ ಅವಳ ತೋಳಿಗೆ ಲಘುವಾಗಿ ಗುದ್ದಿ, ಯಾರ ಅತ್ತಿಗೆ ಜೊತೆ ಹೀಗೆ ಮಾತಾಡ್ತಾರೆ? ನೀನು ಯಾವ ರೀತಿಯ ಅತ್ತಿಗೆ ಆಗ್ತೀಯಾ? ನೀನು ಈಗಾಗಲೇ ನನ್ನ ಜೊತೆ ಜಗಳ ಆಡ್ತಿದೀಯಾ? ನೀನು ಹೀಗೆ ನನ್ನ ಜೊತೆ ಜಗಳ ಆಡ್ತಾ ಇದ್ರೆ ನಿನಗೂ ನಿನ್ನ ಅಣ್ಣನಿಗೂ ಹೊಂದಿಕೊಳ್ಳೋಕೆ ತುಂಬ ಕಷ್ಟವಾಗುತ್ತೆ ಅಂತ ಅಂದ್ಲು. ಅದನ್ನು ಕೇಳಿದ ಶಾರ್ವರಿ ದುಃಖಿತಳಾಗಿ ಮುಖ ಕೆಂಪು ಮಾಡ್ಕೊಳ್ತಾ ಅವಳ ಕೆನ್ನೆಗಳ ಕೆಂಪಾಗ್ತಾವೆ. ಸಮೀಕ್ಷಾ ಶಾರ್ವರಿಯನ್ನು ನೋಡಿ ನಗುತ್ತಾ, ನೀನು ನನ್ನ ಅಣ್ಣನಿಂದ ಮದುವೆ ಹೆಸರು ಕೇಳಿದ ತಕ್ಷಣ ಒಳ್ಳೆ ಟೊಮೊಟೊ ಹಣ್ಣಿನ ಥರ ಕೆಂಪಗಾಗ್ಬಿಡ್ತೀಯ ಕಣೆ, ಯಾಕೆ ಅಂತ ನನಗೆ ಗೊತ್ತಿಲ್ವಾ ಶಾರ್ವರಿ ಅಂದ್ಲು. ಶಾರ್ವರಿ ಕಾರಿನಿಂದ ಹೊರಗೆ ನೋಡುತ್ತಾ, ಅವನು ಇಲ್ಲಿಯವರೆಗೆ ಹುಚ್ಚನಂತೆ ಪ್ರೀತಿಸುವ ಹುಡುಗಿಯನ್ನು ನೋಡೇ ಇರೋಕ್ಕೆ ಸಾಧ್ಯ ಇಲ್ಲ. ನಾನು ಅವನ ಕಣ್ಣುಗಳನ್ನು ನೋಡಿ ನಾನು ಅವನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಬಯಸ್ತೀನಿ. ಆದರೆ ಅಗಸ್ತ್ಯಾಗೆ ನನ್ನ ಬಗ್ಗೆ ಸ್ವಲ್ಪ ಕೇರು ಇಲ್ಲ, ಕಾಳಜಿನೂ ಇಲ್ಲ. ಅವನು ಎಂದಿಗೂ ನನಗೆ ಕರೆನೇ ಮಾಡಲ್ಲ ಅಥವಾ ಸಂದೇಶನೂ ಕಳಿಸ್ಕೊಡಲ್ಲ. ನಾನೇ ಅದನ್ನು ಮಾಡಬೇಕು, ಆಗ ಮಾತ್ರ ಅವನು ಉತ್ತರ ಕೊಡ್ತಾನೆ. ನಿಮ್ಮ ಅಣ್ಣ ಅಗಸ್ತ್ಯ ಯಾಕೆ ಇಷ್ಟೊಂದು ಕೋಪಗೊಂಡಿದ್ದಾನೆ? ನಮ್ಮ ಕಾಲೇಜು ಸ್ನೇಹಿತರಂತೆ ಅವನು ಯಾಕೆ ಶಾಂತವಾಗಿಲ್ಲ ಅಂತ ಅಂದ್ಲು. ಸಮೀಕ್ಷಾ ಕಾರನ್ನು ಚಲಾಯಿಸ್ತಾ, ಹೌದು, ನಿಮ್ಮ ಅಣ್ಣ ಪ್ರಜ್ವಲ್ ಸಾಮಾನ್ಯ ಅಲ್ಲ, ಅವನು ಕೂಡ ಅಗಸ್ತ್ಯನಂತೆಯೇ ಒಬ್ಬ ಜ್ಯಾಕ್ ಅಂತ ಅಂದ್ಲು. ಶಾರ್ವರಿ ತಕ್ಷಣ, ಪ್ರಜ್ವಲ್ ಬಗ್ಗೆ ಈ ರೀತಿ ಏನೇನೋ ಹೇಳಬೇಡ, ನನ್ನ ಅಣ್ಣ ಜಗತ್ತಿನ ಅತ್ಯುತ್ತಮ ಬೆಸ್ಟ್ ಸಹೋದರ ಅಂತ ಅಂದ್ಲು. ಕಣ್ಣುಗಳನ್ನು ಹೊರಳಿಸುತ್ತಾ ಸಮೀಕ್ಷಾ, ನನ್ನ ಅಣ್ಣ ಅಗಸ್ತ್ಯನ ಬಗ್ಗೆ ನನಗೂ ಅದೇ ಭಾವನೆ ಇದೆ ಗೊತ್ತಾ ಅಂದ್ಲು.
ಇಬ್ಬರು ನಗುತ್ತಾ ಮಾಲ್ ತಲುಪಿದ್ರು. ಸಮೀಕ್ಷಾ ಹಾಗಾದರೆ ನೀನು ಹುಟ್ಟುಹಬ್ಬಕ್ಕೆ ಸ್ವಲ್ಪ ಒಳ್ಳೆ ಶಾಪಿಂಗ್ ಮಾಡೋಣವಾ ಅಂತ ಅಂದ್ಲು. ಮಾಲ್ಗೆ ಪ್ರವೇಶಿಸಿದ ಮೇಲೆ ಶಾರ್ವರಿ ಶಾಪಿಂಗ್ನಲ್ಲಿ ಮಗ್ನಳಾದ್ಲು. ಅವಳಿಗೆ ಏನೇನು ಖರೀದಿಸಬೇಕಂದಿದ್ರು ಕೂಡ ಏನು ಧರಿಸಬೇಕು ಅಂತ ಗೊಂದಲ ಆಗ್ತಿತ್ತು. ಆಗ ಸಮೀಕ್ಷಾ ಅವಳಿಗೆ ಸೂಕ್ತವಾದ ಉಡುಗೆಗಳನ್ನು ಆಯ್ಕೆ ಮಾಡಲು ಸಹಾಯ ಮಾಡಿದ್ಲು. ಇವತ್ತು ಶಾರ್ವರಿಗೆ ತನ್ನದೇ ಆದ ಕ್ರೆಡಿಟ್ ಕಾರ್ಡ್ ಸಿಕ್ಕಿತ್ತು. ಅವಳು ತುಂಬ ಸಂತೋಷದಿಂದ ಇಡೀ ಮಾಲನ್ನು ಖರೀದಿಸಬೇಕು ಅಂತ ಹೇಳಿ ಬಯಸಿದ್ಲು. ಪ್ರಜ್ವಲ್ ಅಣ್ಣ ಈ ಹುಟ್ಟುಹಬ್ಬದಂದು ಅನಿರೀಕ್ಷಿತ ಉಡುಗೊರೆ ನೀಡುವುದಾಗಿ ಹೇಳಿದ್ದ. ಆದರೆ ಕಾರ್ಡ್ ನೀಡ್ತಾರೆ ಅಂತ ಅವಳು ನಿಜವಾಗ್ಲೂ ಊಹೆನೂ ಮಾಡಿರಲಿಲ್ಲ. ಇದುವರೆಗೂ ಅವಳು ಅಣ್ಣನಿಂದ ಪಾಕೆಟ್ ಮನಿ ಪಡಿತಾ ಇದ್ಲು. ಅವನು ಅವಳನ್ನು ಮಗು ಎಂದು ಕರೆದು ಹಣ ಖರ್ಚು ಮಾಡದಂತೆ ತಡಿತಾ ಇದ್ದ. ಆದರೆ ಈ ಬಾರಿ ಅಣ್ಣನ ಆಶ್ಚರ್ಯ ನಿಜಕ್ಕೂ ಅತ್ಯದ್ಭುತವಾಗಿತ್ತು. ಪ್ರಜ್ವಲ್ ಹೇಳ್ದಂಗೆ ಶಾರ್ವರಿ ಹಣವನ್ನು ನೀರು ಥರನೇ ಖರ್ಚು ಮಾಡ್ತಿದ್ಲು. ಶಾಪಿಂಗ್ ನೋಡಿದರೆ ಅವಳು ಹಣವನ್ನು ಸುಟ್ಟು ಹಾಕುತ್ತಿರುವಂತೆ ತೋರ್ತಾ ಇತ್ತು. ಇಬ್ಬರು ಬಹಳಷ್ಟು ಶಾಪಿಂಗನ್ನು, ಆಭರಣಗಳನ್ನು, ಸ್ಯಾಂಡಲ್ಸ್ಗಳನ್ನು, ಪರ್ಸ್ಗಳನ್ನು ಮತ್ತು ಡ್ರೆಸ್ಗಳನ್ನು ಖರೀದಿಸಿದರು. ಹಾಗೆ ಸಲೂನ್ಗೆ ಹೋದ್ರು. ಕೂದಲು, ಮುಖದ ಅಂದವನ್ನು ಕೂಡ ಹೆಚ್ಚಿಸ್ಕೊಳ್ಳುವಂಥ ಕೆಲವೊಂದಷ್ಟು ಕಾಸ್ಮೆಟಿಕ್ಸ್ನ ಮತ್ತು ಸರ್ವಿಸ್ನ ತೊಗೊಂಡ್ರು. ಸಲೂನ್ನಿಂದ ಹೊರಬಂದ ನಂತರ ಶಾರ್ವರಿ ಆಳವಾದ ಉಸಿರನ್ನು ತೆಗೆದು, ಸರಿ, ಎಲ್ಲ ಕೆಲಸ ಮುಗಿದಿದೆ, ಈಗ ನನಗೆ ತುಂಬ ಅಂದರೆ ತುಂಬ ಹಸಿವಾಗಿದೆ ಅಂತ ಅಂದ್ಲು. ಸಮೀಕ್ಷಾ, ಅಲ್ಲಿ ಒಂದು ರೆಸ್ಟೋರೆಂಟ್ ಕೂಡ ಇದೆ, ಹೋಗಿ ಏನಾದರೂ ತಿನ್ನೋಣವಾ, ನನಗೂ ಹಸಿವಿನಿಂದ ತಲೆ ಸುತ್ತಾ ಇದೆ, ನಾವು ಬೆಳಗ್ಗೆಯಿಂದ ಸುತ್ತಾಡ್ತಿದ್ದೀವಿ ಅಂತ ಅಂದ್ಲು. ಇಬ್ಬರು ರೆಸ್ಟೋರೆಂಟ್ಗೆ ತೆರಳಿ ತಮಗಾಗಿ ರುಚಿಕರವಾದ ಆಹಾರವನ್ನು ಆರ್ಡರ್ ಮಾಡಿದ್ರು. ಅದನ್ನು ಮಾಡೋಣ. ಸಮೀಕ್ಷಾ ಶಾರ್ವರಿಗೆ ಹೇಳಿದ್ಲು. ಸರಿ ಹೇಳು, ಇಂದು ರಾತ್ರಿ ನಿನ್ನ ಪ್ಲ್ಯಾನ್ ಏನು? ಶಾರ್ವರಿ ಸ್ವಲ್ಪ ಗೊಂದಲದಿಂದ, ಏನು ಹೇಳ್ತಿದ್ಯಾ, ನಿನಗೊಂದು ಪ್ಲ್ಯಾನ್ ಇದೆ ಅಂತ. ಇವತ್ತು ನನ್ನ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಇದೆ, ನಾವು ಪಾರ್ಟಿಯನ್ನು ಎಂಜಾಯ್ ಮಾಡೋಣ ಅಂತ ಅಂದ್ಲು. ಸಮೀಕ್ಷಾ ಸ್ವಲ್ಪ ಅಶಾಂತ ಧ್ವನಿಯಲ್ಲಿ ಹೇಳಿದ್ಲು. ಹೇ ಮೂರ್ಖಿ, ನಾನು ಪಾರ್ಟಿ ಬಗ್ಗೆ ಮಾತಾಡ್ತಿಲ್ಲ. ನಿನ್ನ ಅಣ್ಣ ಪ್ರಜ್ವಲ್ ಮತ್ತು ಅಗಸ್ತ್ಯನ ಜೊತೆ ನಿನ್ನ ಪ್ಲ್ಯಾನ್ ಏನಾದರೂ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಇದನ್ನು ಕೇಳಿದ ಶಾರ್ವರಿ ಹುಬ್ಬುಗಳನ್ನು ಮೇಲಕ್ಕೆತ್ತಿ, ನಿಮ್ಮ ಸಹೋದರ ಅಗಸ್ತ್ಯ ಮತ್ತು ನನ್ನ ಪ್ರೀತಿಯ ವಿಷಯದ ಬಗ್ಗೆನಾ? ಅವನು ಇನ್ನೂ ನನ್ನ ಹುಟ್ಟುಹಬ್ಬಕ್ಕೆ ವಿಷಯ ಮಾಡಿಲ್ಲ. ನಾನು ಅವರೊಂದಿಗೆ ಹೇಗೆ ಯೋಜನೆಗಳನ್ನು ರೂಪಿಸಲಿ ಅಂತ ಅಂದ್ಲು. ಸಮೀಕ್ಷಾ ಶಾರ್ವರಿಗೆ ಹೇಳಿದ್ಲು, ದಯವಿಟ್ಟು ನಿನ್ನ ಕುರ್ಚಿಯನ್ನು ಇಲ್ಲಿಗೆ ಸರಿಸು, ನಾನು ನಿಮ್ಮೊಂದಿಗೆ ವೈಯಕ್ತಿಕವಾದ ವಿಚಾರದ ಬಗ್ಗೆ ಮಾತಾಡಬೇಕು. ಸಮೀಕ್ಷಾಳ ಮುಖದಲ್ಲಿ ಸ್ವಲ್ಪ ಗಂಭೀರತೆ ಇತ್ತು. ಅದನ್ನು ನೋಡಿ ಶಾರ್ವರಿ ಸ್ವಲ್ಪ ಗೊಂದಲಕ್ಕೊಳಗಾಗಿ ಸಮೀಕ್ಷಾ ಕೇಳಿದಂತೆಯೇ ಮಾಡಿದ್ಲು. ಅವಳು ತನ್ನ ಕುರ್ಚಿಯನ್ನು ಸಮೀಕ್ಷಾಳ ಹತ್ತಿರ ತಗೋ ಹೋಗ್ತಾಳೆ. ಸಮೀಕ್ಷಾ ಅವಳಿಗೆ ಮೆಲುಧ್ವನಿಯಲ್ಲಿ ಏನೋ ಹೇಳ್ತಾಳೆ. ನೋಡು ಶಾರ್ವರಿ, ನಾನು ಹೇಳೋದು ಏನು ಅಂದರೆ ಗಮನ ಇಟ್ಟು ಕೇಳೋ. ನಗರದ ಅರ್ಧದಷ್ಟು ಹುಡುಗಿಯರು ಅಗಸ್ತಿನ್ ಹಿಂದೆ ಬಿದ್ದಿದ್ದಾರೆ ಮತ್ತು ನಿನಗೆ ಅವರೆಲ್ಲ ತಿಳಿದಿದ್ದಾರೆ ಅನಿಸುತ್ತೆ. ಆ ಅನಾಮಿಕ ಹುಡುಗಿ, ಅವಳು ತನ್ನ ಎಲ್ಲ ಶಕ್ತಿಯಿಂದ ಬಳಸಿ ಅಗಸ್ತಿನ್ ಹಿಂದೆ ಬಿದ್ದಿದ್ದಾಳೆ. ಇವತ್ತಲ್ಲದಿದ್ದರೂ ನಾಳೆ ನಿನಗೆ ಅವರ ನಿಶ್ಚಿತಾರ್ಥದ ಸುದ್ದಿ ಖಂಡಿತ ಸಿಗ್ತದೆ. ಇದನ್ನು ಕೇಳಿದ ಶಾರ್ವರಿಯ ಕಣ್ಣುಗಳು ಆಘಾತದಿಂದ ಅರಳಿದ್ವು. ಅವಳು ಸಮೀಕ್ಷಾಳನ್ನು ಲಘುವಾಗಿ ಹೊಡೆದು, ಸಮೀಕ್ಷಾ, ನೀನು ಹೀಗೆ ಹೇಗೆ ಹೇಳಬಲ್ಲೆ? ಒಂದು ಕಡೆ ನಿನ್ನನ್ನು ಅತ್ತಿಗೆಯನ್ನಾಗಿ ಮಾಡಲು ಅಣ್ಣನಿಗೆ ಕೇಳುವಂತೀಯ ಮತ್ತು ಮತ್ತೊಂದೆಡೆ ಆ ಮಾಟಗಾತಿ ಅಗಸ್ತ್ಯನಿಗೆ ಜೋಡಿಸಲು ನಿರತ ಆಗಿಬಿಟ್ಟಿದೆಯಲ್ಲ. ಸಮೀಕ್ಷಾ ಸ್ವಲ್ಪ ಅಶಾಂತ ಧ್ವನಿಯಲ್ಲಿ ಹೇಳಿದ್ಲು. ಹೇ ಮೂರ್ಖಿ, ನಾನು ಅವಳನ್ನು ಅಗಸ್ತ್ಯನ ಜೊತೆ ಹೊಂದಿಸ್ತಿಲ್ಲ. ನಾನು ನಿನಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಅವಳು ಇತ್ತೀಚಿನ ದಿನಗಳಲ್ಲಿ ಅಗಸ್ತ್ಯನೊಂದಿಗೆ ಸಾಕಷ್ಟು ಸಮಯನ ಕಳೀತಿದ್ದಾಳೆ. ಅವನ ಜೊತೆನೇ ಇರಬೇಕು ಅಂತ ಅನ್ಕೊತಾಳೆ. ನಿನಗೆ ಗೊತ್ತಾ, ಅಗಸ್ತ್ಯ ಮತ್ತು ಪ್ರಜ್ವಲ್ ಬೆಳಗ್ಗೆ ಹೋದ ಸ್ಥಳದಲ್ಲಿ ಆ ಅನಾಮಿಕ ಹುಡುಗಿ ಕೂಡ ಇದ್ದಾಳೆ. ಅವರಿಬ್ಬರು ಅನಾಮಿಕಾ ಜೊತೆ ಇದ್ದಾರೆ. ಅನಾಮಿಕಾ ತನಗೆ ಬೇಕಾದಷ್ಟು ಸಮಯವನ್ನು ಅಲ್ಲಿ ಕಳೀತಾ ಇರ್ತಾಳೆ. ಅವಳು ಖಂಡಿತವಾಗಿಯೂ ಅಗಸ್ತ್ಯನನ್ನು ಓಲೈಸೋಕೆ ಪ್ರಯತ್ನಿಸ್ತಿರ್ತಾಳೆ. ನಿನಗೆ ತಿಳಿಯುತ್ತಾ, ಸತ್ಯವನ್ನು ಹೇಳಬೇಕಾದ್ರೆ ಅಗಸ್ತ್ಯ ಕೂಡ ಅನಾಮಿಕಾ ತನಗೆ ಪರಿಪೂರ್ಣ ಜೋಡಿ ಅಂತ ಭಾವಿಸೋಕೆ ಪ್ರಾರಂಭಿಸಿದ್ದಾನೆ. ಇದನ್ನು ಕೇಳಿದ ಶಾರ್ವರಿ ಆಶ್ಚರ್ಯಚಕಿತಳಾಗಿ, ಏನೋ, ಆ ಮಾಟಗಾತಿ ತನಗೆ ಪರಿಪೂರ್ಣ ಜೋಡಿ ಅಂತ ಅಗಸ್ತ್ಯ ಭಾವಿಸ್ತಾನ? ನೀವು ಏನು ಹೇಳ್ತಿದ್ದೀರಾ? ದಯವಿಟ್ಟು ಹೀಗೆ ಹೇಳಬೇಡಿ ಅಂದ್ಲು ಶಾರ್ವರಿ ಅಳುವ ಮುಖವನ್ನು ಮಾಡ್ತಾ. ಸಮೀಕ್ಷಾ ಶಾರ್ವರಿಯನ್ನು ಸಮಾಧಾನಪಡಿಸುತ್ತಾ, ನೋಡು ಶಾರ್ವರಿ, ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ಇವತ್ತು ನೀನು ಹುಟ್ಟುಹಬ್ಬ. ಅಗಸ್ತ್ಯ ಅವತ್ತು ಪಾರ್ಟಿ ಖಂಡಿತ ಬರ್ತಾನೆ ಅಂತ ನನಗೆ ಖಾತ್ರಿ ಇದೆ. ಆ ಮಾಟಗಾತಿ ಅನಾಮಿಕಾ ಕೂಡ ಅವನ ಜೊತೆ ಬರಬಹುದು. ಏನೂ ಹೇಳಲಾರೆ, ಹೇಗೋ ಅವಳು ಅವನ ವ್ಯವಹಾರದಲ್ಲಿ ಪಾಲುದಾರಳು, ಹಾಗಾಗಿ ಖಂಡಿತ ಬರ್ತಾಳೆ ಅಂತ ಹೇಳಿದ್ಲು. ಶಾರ್ವರಿ ಕಣ್ಣುಗಳನ್ನು ಕಿರಿದಾಗಿಸ್ಕೊಂಡು, ಆ ಮಾಟಗಾತಿ ಅನಾಮಿಕಳನ್ನು ನನ್ನ ಹುಟ್ಟುಹಬ್ಬದ ಪಾರ್ಟಿಗೆ ಖಂಡಿತ ಬರಲು ಬಿಡೋದಿಲ್ಲ. ನನ್ನ ಅನುಮತಿ ಇಲ್ಲದೆ ನನ್ನ ಪಾರ್ಟಿಗೆ ಬರೋಕ್ಕೆ ಅವಳು ಯಾರು? ನಾನು ಅವಳನ್ನು ಇನ್ವೈಟ್ ಮಾಡೇ ಇಲ್ವಲ್ಲ ಅಂದ್ಲು. ಸಮೀಕ್ಷಾ ಶಾರ್ವರಿಗೆ ಹೇಳಿದ್ಲು, ಹೋ ಶಾರ್ವರಿ, ನೀನು ಆ ಥರ ಎಲ್ಲ ಮಾಡೋಕ್ಕೆ ಆಗೋದಿಲ್ಲ. ಅದು ನಿನ್ಗೆ ಗೊತ್ತಾ? ಅದರಿಂದ ದುರುಪಯೋಗ ಆಗುತ್ತೆ. ಕೋಪವನ್ನು ಎಸೆಯುವುದನ್ನು ನಿಲ್ಲಿಸು.
ಶಾರ್ವರಿ ಇದಕ್ಕೆ ಮುಖ ಗಂಟು ಹಾಕ್ಕೊಂಡು, ಹಾಗಾದರೆ ನಾನು ಇನ್ನೇನು ಮಾಡಬೇಕು? ಅವಳನ್ನು ವೆಲ್ಕಮ್ ಮಾಡಬೇಕಾ ಹೇಳು? ಅಗಸ್ತ್ಯನನ್ನು ನನ್ನಿಂದ ಕಸ್ಕೊಳ್ಳೋಕೆ ಖಂಡಿತ ನಾನು ಅವಳಿಗೆ ಬಿಡಲ್ಲ, ಖಂಡಿತ ಇಲ್ಲ. ಅವಳು ಅಗಸ್ತ್ಯನನ್ನು ಓಲೈಸೋಕೆ ಪ್ರಯತ್ನಿಸಿದರೆ ನಾನು ಅವಳನ್ನು ಅಲ್ಲೇ ಕೊಂದುಬಿಡಬೇಕು ಅನ್ನೋಷ್ಟು ಕೋಪ ಬರುತ್ತೆ. ನಾನು ಜೈಲಿಗೆ ಹೋದರೂ ಸಹ ಅದು ನನಗೆ ಮುಖ್ಯನೇ ಆಗಲ್ಲ ಅಂದ್ಲು ತುಂಬ ಕೋಪ ಆವೇಶದಿಂದ. ಸಮೀಕ್ಷಾ ಸ್ವಲ್ಪ ಬಿಳಿಚಿಕೊಂಡು ಶಾರ್ವರಿಯತ್ತ ನೋಡುತ್ತಾ, ನೀನು ನಿಜವಾಗಿಯೂ ಅಷ್ಟು ಮೂರ್ಖಳ? ನೀನು ಮೂರ್ಖಳಂತೆ ವರ್ತಿಸ್ತಿದೀಯಾ? ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂದ್ಲು. ಶಾರ್ವರಿ ತಲೆಯನ್ನು ಸ್ವಲ್ಪ ಕರೆದುಕೊಂಡು, ನಾನು ಈಗ ಏನು ತಪ್ಪು ಮಾಡಿದೆ ಅಂದ್ಲು. ಸಮೀಕ್ಷಾ ತನ್ನ ಹಣೆಯ ಮೇಲೆ ಬಡ್ಕೊಂಡು, ನೀನು ನನ್ನ ಅಣ್ಣ ಅಗಸ್ತ್ಯನನ್ನು ಮದುವೆಯಾಗುವ ಕನಸು ಕಾಣ್ತಿರೋದನ್ನು ನಂಬೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ತಲೆ ಅಳ್ಳಾಡಿಸ್ತಾ ಕಾರ್ನಿಂದ ಇಳಿತಿದ್ದಂಗೆ ಸಮೀಕ್ಷಾ, ಅವ್ನು ನಿನ್ನವನಾಗಬೇಕಂತ ನೀನು ಬಯಸಿದರೆ ಶಾರ್ವರಿ ಇವತ್ತು ಅಗಸ್ತ್ಯನಿಗೆ ಯಾವುದೇ ರೀತಿಯಿಂದಲಾದರೂ ಕೂಡ ಪ್ರಪೋಸ್ ಮಾಡು ಅಂತ ಕಣ್ಣು ಹೊಡೆದ್ಲು. ಇದನ್ನು ಕೇಳಿ ಶಾರ್ವರಿಯ ಕಣ್ಣುಗಳು ಹರಳ್ತವೆ. ಏನು ಪ್ರಪೋಸಾ? ನಾನಾ? ನಿನಗೆ ಹುಚ್ಚಿಡ್ದಿದೆಯಾ? ನಾನು ಅವ್ರಿಗೆ ಹೆಂಗೆ ಪ್ರಪೋಸ್ ಮಾಡಲಿ ಅಂದ್ಲು ಆತಂಕದಿಂದ. ಇದನ್ನು ಕೇಳಿ ಸಮೀಕ್ಷಾ ಹುಬ್ಬುಗಳನ್ನು ಮೇಲಕ್ಕೆತ್ತಿ, ಏನೋ ನಾನು ಹೇಗೆ ಮಾಡಲಿ ಅಂತ ನನ್ನನ್ನೇ ಕೇಳ್ತಿದ್ಯಾ? ನೀನು ನನ್ನ ಸಹೋದರನನ್ನು ಪ್ರೀತಿಸ್ತಿದೆಯೋ ಇಲ್ವೋ ಅಂತ ಅಂದ್ಲು. ಅದಕ್ಕೆ ಶಾರ್ವರಿ, ನಾನು ಅವನನ್ನು ಪ್ರೀತಿಸ್ತಾನೇ ಇದ್ದೇನೆ, ಆದರೆ ನಾನು ಅವನೇ ಹೆಂಗೆ ಪ್ರಪೋಸ್ ಮಾಡಲಿ? ಅವನು ನನ್ನ ಕಣ್ಣಲ್ಲೇ ಕೊಂದು ಬಿಡ್ತಾನೆ. ಅದರಲ್ಲೂ ನನ್ನ ಅಣ್ಣ ಪ್ರಜ್ವಲ್ ಏನಂತ ಯೋಚಿಸ್ತಾನೋ, ಏನನ್ಕೊತಾರೋ ಅದು ಸ್ವಲ್ಪ ಭಯ ಅಂತ ಅಂದ್ಲು. ಇದನ್ನು ಕೇಳಿದ ಸಮೀಕ್ಷಾ ತನ್ನ ತಲೆಗೆ ಬಲವಾಗಿ ಹೊಡೆದುಕೊಳ್ಳುತ್ತಾ, ಪ್ರೀತಿಯಲ್ಲಿ ಬೀಳೋ ಮೊದಲು ನಿನಗಿದೆಲ್ಲ ನೆನಪಿರ್ಲಿಲ್ವಾ? ನೀನು ಅಣ್ಣ ಏನೋ ಅನ್ಕೊತಾನೆ, ನನ್ನ ಅಣ್ಣನ ಕೋಪ ಅಂತ. ಒಂದು ಕೆಲಸ ಮಾಡು, ಇರಲಿ ನಿನಗೆ ಧೈರ್ಯವಿಲ್ಲ ಅನಿಸುತ್ತೆ, ನಿನ್ನ ಪಾಡಿಗೆ ನೀನು ಬೇರೆ ಹುಡುಗನನ್ನು ಹುಡುಕೋ ಮತ್ತು ನನ್ನ ಅಣ್ಣನ ಬಗ್ಗೆ ಕನಸು ಕಾಣೋದನ್ನು ನಿಲ್ಲಿಸು. ಮತ್ತು ನನಗನ್ಸುತ್ತೆ ಆ ಅನಾಮಿಕಳೆ ಅವನಿಗೆ ಸರಿಯಾದ ಜೋಡಿ, ಅವಳು ತುಂಬ ಧೈರ್ಯ ಜಾಸ್ತಿ ಇದೆ, ಅವಳೇ ಸರಿಯಾದವಳು ಅಂತ ನನಗನ್ಸುತ್ತೆ ಅಂತ ಹೇಳ್ತಾ ಮುಖ ತಿರುಗಿಸಿದ್ಲು. ಇದನ್ನು ಕೇಳಿದ ಶಾರ್ವರಿ ದುಃಖಿತ ಮುಖ ಮಾಡಿ, ಈಗೆಲ್ಲ ಹೇಳಬೇಡ ಸಮೀಕ್ಷಾ, ನೀನು ನನ್ನ ಬೆಸ್ಟ್ ಫ್ರೆಂಡ್, ನಾನು ಅಗಸ್ತ್ಯ ಇಲ್ಲದೆ ಬದುಕೋಕ್ಕೆ ಸಾಧ್ಯವೇ ಇಲ್ಲ ಮತ್ತು ಆ ಮಾಟಗಾತಿ ಅನಾಮಿಕಾ ಜೊತೆ ಅವನನ್ನು ನೋಡೋಕ್ಕೂ ಸಾಧ್ಯ ಇಲ್ಲ ಅಂತ ಅಂದ್ಲು. ಹಾಗಾದರೆ ಇವತ್ತೇ ಅವನಿಗೆ ಪ್ರಪೋಸ್ ಮಾಡು, ಅವನು ಇನ್ನವನಾಗಬೇಕಂತ ನೀನು ಬಯಸಿದರೆ ಇವತ್ತು ಯಾವುದೇ ರೀತಿಯಿಂದಲಾದರೂ ಪ್ರಪೋಸ್ ಮಾಡಲೇಬೇಕು ನೀನು ಅಂತ ಅಂದ್ಲು ಸಮೀಕ್ಷಾ. ಶಾರ್ವರಿ ತನ್ನ ಬೆರಳನ್ನು ಹಲ್ಲುಗಳ ಕೆಳಗೆ ಹೊತ್ತಿ, ಆದರೆ ನಾನು ಅದನ್ನು ಹೇಗೆ ಮಾಡಬೇಕು ಅಂದ್ಲು ದೈನ್ಯವಾಗಿ. ಸಮೀಕ್ಷಾ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು, ಈಗ ನಿನಗೆ ಐಡಿಯಾ ಕೂಡ ನಾನೇ ಕೊಡಬೇಕೇ? ಆಯಿತು, ಇಲ್ಲಿಗೆ ಬಾ ಅಂತ ಅಂದ್ಲು. ಸಮೀಕ್ಷಾ ಶಾರ್ವರಿಯನ್ನು ತನ್ನ ಕಡೆಗೆ ಎಳೆದುಕೊಂಡು ಅವಳ ಕಿವಿಯಲ್ಲಿ ಏನೋ ಒಂದು ರಹಸ್ಯವಾದ ಪ್ಲ್ಯಾನನ್ನು ಪಿಸುಗುಡ್ತಾ ಇದ್ದಾಳೆ. ಅದನ್ನು ಕೇಳ್ತಾ ಇರೋ ಹಾಗೆಯೇ ಶಾರ್ವರಿಯ ಕಣ್ಣುಗಳು ಆನಂದದಿಂದ ಬೆಳಗ್ತಾ ಇದ್ದಾವೆ. ವಾವ್ ವಾವ್ ವಾವ್, ಇದು ತುಂಬ ಒಳ್ಳೆಯ ಐಡಿಯಾ ಸಮೀಕ್ಷಾ, ಇಷ್ಟು ದಿನ ಈ ತಲೆಗೆ ಆ ಐಡಿಯಾನೇ ಬರಲಿಲ್ಲ. ಸರಿ, ಹಾಗಾದರೆ ಇವತ್ತು ನಾನೇ ಏನಾದರೂ ಮಾಡಿ ಅಗಸ್ತ್ಯನಿಗೆ ಪ್ರಪೋಸ್ ಮಾಡೇ ಮಾಡ್ತೀನಿ ಅಂತ ದೃಢವಾಗಿ ಹೇಳಿದ್ಲು. ಇಂದು ನೀವು ಯಾವುದೇ ಬೆಲೆ ತತ್ತಾದರೂ ಅನಾಮಿಕಳ ಸಹೋದರನನ್ನು ಸೋಲಿಸಲೇಬೇಕಾಗುತ್ತೆ. ರಾತ್ರಿಯಲ್ಲಿ ಇಡೀ ಕನ್ನಾ ಮಹಲು ಬೆಳಕಿನಿಂದ ಹೊಳಿತಾ ಇತ್ತು. ಒಳ್ಳೆ ಮೈಸೂರು ಅರಮನೆ ಥರ ಜಗಮಗಿಸ್ತಾ ಇತ್ತು. ಸುತ್ತಮುತ್ತ ಬರೀ ಲೈಟ್ಸಿಂಗು ಮತ್ತು ಲೈಟ್ಗಳ ಅಲಂಕಾರ ಹೇಗಿತ್ತು ಅಂದರೆ ನಿಜವಾಗಿಯೂ ಕಣ್ಣು ಕೋರೈಸುವಂತಿತ್ತು. ಸುಂದರವಾಗಿ ಅಲಂಕರಿಸಲ್ಪಟ್ಟ ಮಹಲಲ್ಲಿ ಬಹಳಷ್ಟು ಅತಿಥಿಗಳಿದ್ದರು. ಅಲ್ಲಿರುವಂಥ ಹೆಚ್ಚಿನವರು ಶಾರ್ವರಿ, ಸಮೀಕ್ಷಾ ಅವರು ಕಾಲೇಜು ಸ್ನೇಹಿತರು, ಅವ್ರ ಕುಟುಂಬದವರಾಗಿದ್ದರು. ಶಾರ್ವರಿಯ ಹುಟ್ಟುಹಬ್ಬವನ್ನು ಆಚರಿಸಲು ಎಲ್ಲರೂ ಬಂದಿರ್ತಾರೆ. ಆ ಅತಿಥಿಗಳಲ್ಲಿ ಕೆಲವೊಂದಷ್ಟು ಜನರು ಅಗಸ್ತ್ಯ ಮತ್ತು ಪ್ರಜ್ವಲ್ ಅವರ ವ್ಯವಹಾರದ ಜಗತ್ತಿನವರು ಕೂಡ ಆಗಿದ್ದರು. ಇನ್ನು ಕೆಲವರು ರಹಸ್ಯ ಭೂಗತ ಲೋಕದವರಾಗಿದ್ದರು. ಅವ್ರ ಬಗ್ಗೆ ಅಲ್ಲಿ ನೆರೆದಿದ್ದ ಜನರಿಗೆ ಅವರ ಐಡೆಂಟಿಟಿ ಏನು, ಅವರ ಬ್ಯಾಕ್ಗ್ರೌಂಡ್ ಏನು, ಏನೂ ತಿಳಿದಿರಲಿಲ್ಲ. ಮಹಲಿನ ಕೆಳಗೆ ಎಲ್ಲರೂ ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಾ ಸಂಭ್ರಮಿಸ್ತಾ ಇದ್ರು. ಶಾರ್ವರಿ ಮಾತ್ರ ತನ್ನ ಕೋಣೆಯಲ್ಲಿ ಮುದುಡಿದ ಮುಖದೊಂದಿಗೆ ಒಂಟಿಯಾಗಿ ಕುಳಿತಿದ್ಲು. ಅವಳ ಸುಂದರವಾದ ಉಡುಗೆ ಹಾಸಿಗೆ ಮೇಲೆ ಹಾಗೆ ಬಿದ್ದಿತ್ತು. ಅವಳು ಅತ್ಯಂತ ದುಃಖದ ಮುಖದೊಂದಿಗೆ ಕನ್ನಡಿಯ ಮುಂದೆ ಕುಳಿತಿದ್ದಾಗ ಬಾಗಿಲು ಒಂದು ರೀತಿ ತಟ್ಟುವಂತಹ ಸದ್ದಾಯಿತು. ಅವಳು ತಿರುಗಿ ನೋಡಿ ಮತ್ತೆ ಬೇಸರದಿಂದ ಮುಖವನ್ನು ತಿರುಗಿಸ್ಕೊಂಡ್ಳು. ಅವಳ ಈ ವರ್ತನೆಯನ್ನು ನೋಡಿ ಸಮೀಕ್ಷಾ ಉಬ್ಬುಗಳನ್ನು ಮೇಲಕ್ಕೆತ್ತಿ ಕೋಣೆಯೊಳಗೆ ಪ್ರವೇಶಿಸುತ್ತಾ, ನೀನು ನನ್ನನ್ನು ನಿರ್ಲಕ್ಷಿಸ್ತಿದೀಯಾ ಶಾರ್ವರಿ ಅಂತ ಕೇಳಿದ್ಲು. ಆದರೆ ಶಾರ್ವರಿ ಅವಳ ಮಾತುಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ಕನ್ನಡಿಯಲ್ಲಿ ತನ್ನನ್ನು ತಾನು ಕರುಣಾಜನಕವಾಗಿ ನೋಡುತ್ತಲೇ ಇದ್ಲು. ಯಾವುದೇ ಕ್ಷಣದಲ್ಲಿ ಅಳಲು ಪ್ರಾರಂಭಿಸುವವಳಂತೆ ತುಟಿಗಳನ್ನು ಬಾಚಿಕೊಂಡಿದ್ಲು.
ಅವಳ ಮುಖಭಾವವನ್ನು ನೋಡಿದ ತಕ್ಷಣ ಸಮೀಕ್ಷಾಗೆ ಬಹುಶಃ ವಿಷಯ ಅರ್ಥವಾಗಿ ಹೋಯಿತು. ಅವಳು ಶಾರ್ವರಿಯ ಪಕ್ಕದಲ್ಲೇ ಕುಳಿತುಕೊಂಡು, ಹಾಗಾದರೆ ಇದರರ್ಥ ಅಂದರೆ ನಿನಗೆ ಇನ್ನೂ ಕೂಡ ನನ್ನ ಅಣ್ಣ ಅಗಸ್ತ್ಯ ಯಾವುದೇ ರೀತಿಯ ಕರೆ ಅಥವಾ ಬರ್ತ್ಡೇ ವಿಶಸ್ ಏನೂ ಕೂಡ ಬಂದಿಲ್ಲ ಅಂತ. ಹೌದಾ, ಈ ಕಾರಣ ಇದೇನಾ ಅಂತ ಅಂದ್ಲು. ಇದನ್ನು ಕೇಳಿದ ಶಾರ್ವರಿ ಕಣ್ಣೀರನ್ನು ಜೋರಾಗಿ ಸುರಿಸುತ್ತಾ ಬಾಲಿಶ ಮುಖಭಾವದಿಂದ, ಅವನಿಗೆ ನನ್ನ ಹುಟ್ಟುಹಬ್ಬವೇ ನೆನಪಿಲ್ಲ ಸಮೀಕ್ಷಾ, ಅವನು ಸಂಪೂರ್ಣವಾಗಿ ಮರೆತಿರುತ್ತಾನೆ ಅಂತ ನನಗೆ ಖಾತ್ರಿ ಆಯಿತು ಅಂದ್ಲು ದುಃಖದಿಂದ. ಇದಕ್ಕೆ ಸಮೀಕ್ಷಾ, ಇದು ಹೆಂಗೆ ಸಾಧ್ಯ ಗೆಳತಿ? ಅವನು ಸಂಜೆ ಮನೆಗೆ ಬಂದಾಗ ನಾನು ಅವನನ್ನು ಇವತ್ತಿನ ಹುಟ್ಟುಹಬ್ಬದ ಪಾರ್ಟಿಗೂ ಬರ್ತೀಯಾ ಅಂತ ಕೇಳಿದೆ. ಅದಕ್ಕೆ ಅವನಂದ ಬರ್ತೀನಿ ಅಂತಲೇ ಹೇಳಿದ್ದಾನೆ. ಆಗಿರುವಾಗ ಅವನು ಪಾರ್ಟಿಗೆ ಬರ್ತಿದ್ರು, ಅವನಿಗೆ ನೀನು ಹುಟ್ಟುಹಬ್ಬ ನೆನಪಿರೋದಿಲ್ವಾ? ಇದು ಹೇಗೆ ಸಾಧ್ಯ? ಏನೋ ಇದೆ ವಿಷಯ ಅಂತ ಹೇಳಿದ್ಲು ಸಮಾಧಾನ ಪಡಿಸುತ್ತಾ. ಸರಿ, ಹಾಗಿದ್ರೆ ಅಳುತ್ತಲೇ ಹೇಳಿದ್ಲು, ನನಗೆ ಅವನು ಇನ್ನೂ ಯಾಕೆ ವಿಶ್ ಮಾಡಿಲ್ಲ? ನನಗೆ ಅವನಿಂದ ಯಾವುದೇ ಕರೆ ಅಥವಾ ಸಂದೇಶ ಇನ್ನೂ ಬಂದಿಲ್ಲ. ಇನ್ಯಾವಾಗ ವಿಶ್ ಮಾಡ್ತಾನೆ ಅಂದ್ಲು ಬಿಕ್ಕಳಿಸುತ್ತಾ. ಸಮೀಕ್ಷಾ ಎದ್ದು ನಿಂತು ಶಾರ್ವರಿಯನ್ನು ಎಂದಿನಿಂದ ಲಘುವಾಗಿ ಅಪ್ಪಿಕೊಂಡು ಸ್ವಲ್ಪ ಅಲುಗಾಡಿಸುತ್ತಾ, ಓ ನನ್ನ ಮುದ್ದು ಕಂದ, ನೀನು ಪುಟ್ಟ ಮಗು ಅಲ್ವಾ, ಇದಕ್ಕೆಲ್ಲ ಅಳಬೇಕಾ? ಆಫೀಸ್ನಲ್ಲಿ ತುಂಬ ಕೆಲಸ ಇರುತ್ತೆ. ಅವನು ದೊಡ್ಡ ಕೆಲಸಗಾರ ಅಲ್ವಾ, ಅವನಿಗೆ ಎಷ್ಟು ಕೆಲಸ ಇರುತ್ತೆ ಅಂತ ನಿನಗೂ ಗೊತ್ತು. ಅವ್ನು ಮರ್ತಿರ್ಬಹುದು ಟೆನ್ಷನಲ್ಲಿ. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ? ಹೇಗಾದರೂ ಅವ್ನು ಪಾರ್ಟಿಗೆ ಬಂದೇ ಬರ್ತಾನಲ್ವಾ, ನೀನೇ ನೇರವಾಗಿ ಅವನಿಗೆ ದೂರು ನೀಡಬಹುದು, ಪ್ರಶ್ನೆ ಮಾಡಬಹುದು ಅಂತ ಅಂದ್ಲು. ಶಾರ್ವರಿ ಹಠಮಾರಿತನದಿಂದ ಮುಖ ತಿರುಗಿಸುತ್ತಾ, ನಾನು ಅವನ ಜೊತೆ ಮಾತಾಡೋದೇ ಇಲ್ಲ ಬಿಡು, ಅವನ ಕಡೆ ಕಣ್ಣೆತ್ತಿನೂ ನೋಡಲ್ಲ ಅಂತ ಅಂದ್ಲು. ಸಮೀಕ್ಷಾ ಅವಳ ತಲೆಗೆ ಲಘುವಾಗಿ ಹೊಡೆದು, ನಿನಗೆ ಹುಚ್ಚು ಹಿಡ್ದಿದ್ಯಾ? ನಾನು ಅವನ ಜೊತೆ ಮಾತಾಡೋದಿಲ್ಲ ಅಂತ ನೀನು ಹೀಗೆ ಮುನ್ಸ್ಕೊಂಡು ಮಾತಾಡದೇ ಇರೋಕ್ಕೆ ಹೆಂಗೆ ಸಾಧ್ಯ? ನೀನು ಅದಕ್ಕೋಸ್ಕರನೇ ಬಕಪಕ್ಷಿಯ ಕಾಯ್ಕೊಂಡು ಕೂತಿದ್ಯಾ? ಮತ್ತು ನಾವು ಇಷ್ಟೊತ್ತು ಮಾಡಿರುವಂತಹ ಎಲ್ಲ ಯೋಜನೆಗಳು, ನನ್ನ ಪ್ಲ್ಯಾನ್ಸ್ ಕತೆ ಏನು ಮಗುಚ್ಕೊಳುತ್ತಾ? ನೀನು ಇವತ್ತು ಅವನಿಗೆ ಪ್ರಪೋಸ್ ಮಾಡ್ತೀಯೋ ಮಾಡಲ್ವೋ? ಮಾಡಬೇಕು. ನೀನು ನೆನಪಿದೆಯಾ ಅಥವಾ ಮರೆತುಬಿಟ್ಟಿದೆಯಾ ಅಂದ್ಲು ಕಣ್ಣನ್ನು ಕಿರಿದುಗೊಳಿಸುತ್ತಾ, ಮುಖದಲ್ಲಿ ಸಣ್ಣ ಕೋಪವನ್ನು ತೋರಿಸ್ತಾ. ಶಾರ್ವರಿ ತಿರುಗಿ ಎದ್ದು ಹಾಸಿಗೆಯ ಬಳಿ ಕುಳಿತು, ಅವನಿಗೆ ನಾನು ಹುಟ್ಟುಹಬ್ಬಕ್ಕೆ ಶುಭ ಹಾರೈಸೋಕ್ಕೆ ಸಮಯ ಇಲ್ಲ. ಇನ್ನು ಅವನು ನನ್ನ ಪ್ರಪೋಸಲ್ಗೆ ಯಾವಾಗ ಉತ್ತರ ಕೊಡ್ತಾನೆ? ನನಗೆ ಪ್ರಪೋಸ್ ಮಾಡಲು ಹೋದರೆ ಅವನು ನನಗೆ 2 ಬಾರಿ ಕಪಾಳ ಮೋಕ್ಷ ಮಾಡ್ಬೋದು ಅಂತ ಈಗಿನ ಸಿಚುಯೇಷನ್ ನೆನೆಸ್ಕೊಂಡ್ರೇ ಭಯ ಆಗ್ತಾಯಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ಲು. ಇದನ್ನು ಕೇಳಿದ ಸಮೀಕ್ಷಾ ಗಟ್ಟಿಯಾಗಿ ನಗೋಕ್ಕೆ ಪ್ರಾರಂಭಿಸಿದ್ಲು. ಏನು, ನಿನಗೆ ಕಪಾಳ ಮೋಕ್ಷನ? ಅಯ್ಯೋ ದೇವರೇ, ಹುಚ್ಚು ಹುಡುಗಿ. ಅವನು ನಮ್ಮಿಬ್ಬರ ಮೇಲೆ ಒಮ್ಮೆಯೂ ಕೂಡ ಕೈ ಎತ್ತಿಲ್ಲ, ಜೋರಾಗಿ ಮಾತಾಡಿಲ್ಲ. ಅವನು ನಿನಗೆ ಹೆಂಗೆ ಕಪಾಳ ಮೋಕ್ಷ ಮಾಡ್ತಾನೆ? ಹಾಗೆ ಏನೂ ಆಗೋದಿಲ್ಲ. ನನ್ನನ್ನು ನಂಬು, ಧೈರ್ಯ ತಗೋ. ನಾನು ನಿನಗೆ ಒಂದು ರಹಸ್ಯ ಹೇಳಬೇಕೆ? ಕೆಲವೊಮ್ಮೆ ಅಗಸ್ತ್ಯ ಅಣ್ಣ ನಿನ್ನನ್ನು ಇಷ್ಟಪಡುತ್ತಾನೆ ಎಂದು ಬಹುಶಃ ನನಗೂ ಒಳಗೊಳಗೆ ಅನ್ನಿಸ್ತಾನೆ ಇರುತ್ತೆ. ಶಾರ್ವರಿ ಇದನ್ನು ಕೇಳಿದ ತಕ್ಷಣ ಅವಳ ಕಣ್ಣುಗಳು ಆನಂದದಿಂದ ಮಿಂಚಿದ್ವು. ಅವಳು ತಕ್ಷಣ ತಿರುಗಿ ಸಮೀಕ್ಷಾಳನ್ನು ಆಶ್ಚರ್ಯದಿಂದ ನೋಡುತ್ತಾ, ಏನೋ ನೀನು ನಿಜ ಹೇಳ್ತಿದ್ಯಾ ಸಮೀಕ್ಷಾ? ನಿನಗೆ ಆ ರೀತಿ ಅನಿಸುತ್ತಾ ಅಂದ್ಲು. ಸಮೀಕ್ಷಾ ತನ್ನ ಹುಬ್ಬುಗಳನ್ನು ಅಲ್ಲಾಡಿಸುತ್ತಾ ತುಂಟ ನಗುವಿನೊಂದಿಗೆ, ಶಾರ್ವರಿ ಇನ್ನಷ್ಟು ಕತೆ ಮುಂದುವರಿಯುತ್ತೆ. ಪ್ರಪೋಸಲ್ಸ್ನ ಒಪ್ಕೊತಾನ ಇಲ್ವಾ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಒಪ್ಕೋಬೇಕಾ ಬೇಡವಾ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟಲ್ಲಿ ತಿಳಿಸಿ.